ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ನಾಡ ದೇವತೆ ಚಾಮುಂಡೇಶ್ವರಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕಿ, ಹರ 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 ಹರ. ಇವತ್ತಿನ ಧರ್ಮ ಸಂರಕ್ಷಣಾ ಕಾರ್ಯಕ್ರಮದ ರೂವಾರಿಗಳು ಅತ್ಯಂತ ಅಲ್ಪ ಕಾಲದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಮತ್ತು ಇವುಗಳ ಕಣ್ಮಣಿ ಧರ್ಮ ಸಂರಕ್ಷಕ BY ವಿಜೇಂದ್ರ ಅವರೇ, ವೇದಿಕೆ ಮೇಲೆ ಈಗಾಗಲೇ ಸ್ವಾಗತವನ್ನು ಬಯಸಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಕುಂತಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮ ರಕ್ಷಕರೇ, ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಭಾಳ ಕಡಿಮೆ, ವೇದಿಕೆ ಮೇಲೆ ಇರ್ತಕ್ಕಂಥ ಭಾಳ ಪ್ರಮುಖರು ಮಾತಾಡ್ತಾರೆ. ಪ್ರಾಸ್ತಾವಿಕವಾಗಿ ನಾನು 5 ನಿಮಿಷ ಮಾತಾಡ್ತೀನಿ. ಬಂಧುಗಳೇ, ಅತ್ಯಂತ ಪವಿತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ, 800 ವರ್ಷಗಳಿಂದ ಸಾವಿರಾರು ಭಕ್ತರ ಆಶೋತ್ತರಗಳನ್ನು ಈಡೇರಿಸಿದಂಥ, ಇಡೀ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ಮಂಜುನಾಥ ಸ್ವಾಮಿ ಅಂತಂದರೆ ನಮಗೆಲ್ಲ ಅಪಾರವಾದಂಥ ಪ್ರೀತಿ. ಸತ್ಯಕ್ಕೆ ಮತ್ತೊಂದು ಹೆಸರು ಮಂಜುನಾಥ ಸ್ವಾಮಿ. ಯಾವ ದೇವರ ಮೇಲೆ ಬೇಕಾದರೂ ಜನ ಪ್ರಮಾಣ ಮಾಡ್ತಾರೆ, ಮಂಜುನಾಥ ಸ್ವಾಮಿ ಮೇಲೆ ಸುಳ್ಳು ಹೇಳಿ ಪ್ರಮಾಣ ಮಾಡೋದಿಲ್ಲ. ಇದು ನಮ್ಮ ಪ್ರತೀತಿ. ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾಯಿತ್ತು. ನಮ್ದು ಯಾರ್ದು ವಿರೋಧ ಇಲ್ಲ, ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ. ಆದರೆ ಇದರ ನೆಪದಲ್ಲಿ ಒಂದು ದುಷ್ಟಕೂಟ ಶುರುವಾಯಿತು. ಹಿಂದೆ ಪುರಾಣದಲ್ಲಿ ಕೂಡ ನಾವು ನೋಡಿದ್ದೀವಿ, ಸಾಧು ಸಂತರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ, ಅನೇಕ ರಾಜ ಮಹಾರಾಜರು ಅದ್ಭುತವಾಗಿ ದೇಶ ರಾಜ್ಯವನ್ನು ನಡೆಸಿದಾಗ ರಾಕ್ಷಸರು ಬಂದು ಯಜ್ಞಗಳನ್ನು ಕೆಡಿಸ್ತಾ ಇದ್ರಂತೆ. ದೇವ್ರಿಗೂ ಕೂಡ ತಪ್ಪಿದ್ದಲ್ಲ ಈ ಕಷ್ಟ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲವು ದುಷ್ಟರ ಕಣ್ಣು ಬಿದ್ದು ಈ ಕ್ಷೇತ್ರದ ಹೆಸರನ್ನು ಕೆಡಿಸ್ತಕ್ಕಂಥ ಹುನ್ನಾರ ನಡಿಬೇಕಾದ ಸಂದರ್ಭದಲ್ಲಿ, ನಾವು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಬಹುತೇಕ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಂದ ಹಿಡಿದು ಸುನೀಲ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ವಿ. ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮದು SIT ತನಿಖೆಗೆ ವಿರೋಧ ಇಲ್ಲ, ಸಂಪೂರ್ಣವಾದ ಸಹಕಾರ ಇದೆ. ಆದರೆ SITಯನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟಕೂಟ ಏನಿತ್ತು, ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ. 16ನೇ ತಾರೀಕು ಯಲಹಂಕ ಕ್ಷೇತ್ರದಿಂದ 400ಕ್ಕೂ ಹೆಚ್ಚು ವೆಹಿಕಲಲ್ಲಿ ಬಂದು ನಾವು ಪ್ರಾರಂಭವನ್ನು ಮಾಡಿದ್ವಿ. ಪ್ರತಿ ಕ್ಷೇತ್ರದಲ್ಲೂ ಪ್ರಾರಂಭ ಆಯಿತು. ಆಗ ರಾಜ್ಯ ಅಧ್ಯಕ್ಷರಿಗೆ ಒತ್ತಡ ಇತ್ತು, ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಸಲಹೆಯನ್ನು ಕೊಟ್ಟರು. ಇಡೀ ರಾಜ್ಯದ ಧರ್ಮ ಸಂರಕ್ಷಕರನ್ನು, ಮಂಜುನಾಥ ಸ್ವಾಮಿಯ ಪ್ರೀತಿಯ ಆರಾಧಕರನ್ನು ನಾವಿಲ್ಲಿ ಸೇರಿಸಿ ಒಂದು ಸಂಕಲ್ಪವನ್ನು ಮಾಡಬೇಕು. ಯಾವ ದುಷ್ಟರು ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈ ಹಾಕಿ ಬಂದಿದ್ರು, ಆ ಮಂಜುನಾಥ ಸ್ವಾಮಿಯ ಸತ್ಯ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥ ತಾವೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ಒಂದೊಂದು ಸತ್ಯ ಹೊರಗಡೆ ಬರ್ತಾ ಇದೆ. ಆ ಸ್ವಾಮಿಯ ಪ್ರಭಾವವನ್ನು ಈಗ ತೋರಿಸ್ತಾ ಇದ್ದಾರೆ. ಕೇವಲ 5 ದಿನಗಳ ಹಿಂದೆ ಬರೀ ಫೋನ್ ಮುಖಾಂತರ ಸುದ್ದಿಯನ್ನು ಮುಟ್ಟಿಸಿದ್ದು ಜನಗಳಿಗೆ. ಇವತ್ತು ಕೇವಲ ಇಲ್ಲಿ 20% ಜನ ಇದ್ದಾರೆ, ಇನ್ನು 80% ಜನ ಇನ್ನೂ ಹೊರಗಡೆ ಇದ್ದಾರೆ, ದೇವರ ದರ್ಶನದಲ್ಲಿದ್ದಾರೆ, ಊಟವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಇಲ್ಲಿ ಜಾಗನೂ ಸಾಕಾಗ್ತಾ ಇಲ್ಲ. ಇಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಈ ಭಾಗದ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿರೋದು ಅಂದರೆ, ನಾವು ಹಿಂದೂಗಳು ಒಂದು ಆಗದೆ ಇರೋದೇ ದೊಡ್ಡ ಸಮಸ್ಯೆ. ಇವತ್ತು ನೋಡಿ, ಅಯ್ಯಪ್ಪ ಸ್ವಾಮಿ ಈಶ್ವರನ ಮಗ, ಅವನು ಬುಡಕ್ಕೆ ಕೈ ಇಟ್ಟರು. ಈಶ್ವರನ ಪತ್ನಿ ಚಾಮುಂಡಿಗೂ ಕೈ ಹಾಕಿದ್ರು. ಗಣಪತಿ ಮೆರವಣಿಗೆ ಮಾಡೋಕ್ಕೂ ಪರ್ಮಿಷನ್ನು, DJ ಇಲ್ಲ, ಮೆರವಣಿಗೆ ಇಲ್ಲ. ಅವ್ರ ಅಪ್ಪನಿಗೂ ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡವ್ರೆ ಮಂಜುನಾಥ ಸ್ವಾಮಿಗೆ. ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬಕ್ಕೆ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದೆ. ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಯಾವಾಗ ಅಂದರೆ, ಈಗ ಶ್ರೀಕೃಷ್ಣ ಅದೇ ಹೇಳಿದ್ದು, ಧರ್ಮ ಯಾವಾಗ ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತೇಳಿ ಆ ಸಂಘಟನಾ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೂ ನಾವು ಪಕ್ಷವನ್ನು ಬೆರೆಸಿಲ್ಲ, ರಾಜಕೀಯವನ್ನು ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ಇಲ್ಲಿವರೆಗೂ ಕೂಡ ಧರ್ಮಸ್ಥಳದ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಇಲ್ಲಿ ಬಂದಿಲ್ಲ. ಯಾರನ್ನು ಅಡ್ಡ ಹಾಕಿದ್ದೀವ ನಾವು?
ಅಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ರಾಜಕೀಯ ಅಂತ ಹೇಳ್ತಾರೆ. ನೀವು ನಿಜವಾದ ಮಂಜುನಾಥ ಸ್ವಾಮಿ ಭಕ್ತರಾಗಿದ್ದರೆ ಇಲ್ಲಿವರೆಗೆ ಬರಬೇಕಾಗಿತ್ತು. ಭಕ್ತರಿಗೆ ನೀವು ಧೈರ್ಯವನ್ನು ಕೊಡಬೇಕಾಗಿತ್ತು. ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಇದ್ದೀವಿ ಅಂತೇಳಿ ಭಾಷಣ ಮಾಡೋದಲ್ಲ. ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ರೆ ಇನ್ನೂ ನಿಮ್ಮ ಗೌರವ ಹೆಚ್ಚುತ್ತಾ ಇತ್ತು. ಈಗಲೂ ಕೂಡ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ನೀವು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಗೆ ನಿಜಕ್ಕೂ ಕೂಡ ಇಂದು ಎದ್ದರೆ ಅವನನ್ನು ತಡೆಯೋಕ್ಕೆ ಯಾರೂ ಆಗೋದಿಲ್ಲ ಅಂತಕ್ಕಂಥದಕ್ಕೆ ಇದು ಉದಾಹರಣೆ. ಇವತ್ತು ನಾವು ಇಲ್ಲಿ ಸಂಕಲ್ಪವನ್ನು ಮಾಡಬೇಕು. ಕೇವಲ ಧರ್ಮಸ್ಥಳ ಅಲ್ಲ, ನಮ್ಮ ರಾಜ್ಯದ ಯಾವುದೇ ಮಠ ಮಂದಿರಗಳ ಮೇಲೆ, ದೇವಸ್ಥಾನಗಳ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಅನಾವಶ್ಯಕವಾಗಿ ಆಧಾರರಹಿತವಾಗಿ ಯಾರಾದರೂ ಕೂಡ ಈ ಥರ ಹುನ್ನಾರವನ್ನು ಮಾಡಿದ್ರೆ ಅವರನ್ನು ಸರ್ವನಾಶ ಮಾಡ್ತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಸಂಕಲ್ಪವನ್ನು ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಸಂಚಾಲಕನನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಅದೃಷ್ಟಶಾಲಿ ನಾನು. ಆ ಸ್ವಾಮಿಯ ಸೇವೆ ನನಗೇನು ಕೂಡ ಆ ಸ್ವಾಮಿ ಸೇವೆ ಮಾಡ್ತಕ್ಕಂಥ ಸಂಕಲ್ಪ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. बोलो भारत माता की. ದಯಮಾಡಿ ಯಾರ್ಯಾರಿಗೆ ಆಸನದ ವ್ಯವಸ್ಥೆ ಸಿಗಲಿಲ್ಲ ದಯಮಾಡಿ ಒಂದು ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತಾ, ಈ ವೇದಿಕೆಯ ಮೇಲ್ಗಡೆ ಯಾರು ಪದಾಧಿಕಾರಿ ಅಲ್ಲ, ಜಿಲ್ಲೆಯವರು ಯಾರಿದ್ದಾರೆ ಸ್ವಲ್ಪ ಕೆಳಗೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಿತೇಶ್ರೇ ಕೆಳಗೆ ಕಳಿಸಿ. ಸಾಕಷ್ಟು ಜನ ಯಾರು ಜಿಲ್ಲೆಯ ಮತ್ತು ಕೋರ್ ಕಮಿಟಿಯ ರಾಜ್ಯ ಪದಾಧಿಕಾರಿ, MLA, MLC, XMLA, XMLC ಯಾರಿದ್ದಾರೆ ಅವರನ್ನು ಬಿಟ್ಟು ಎಲ್ಲರೂ ಕೂಡ ಕೆಳಗೆ ಹೋಗ್ಬೇಕಂತ ವಿನಂತಿಯನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯ ವಿಧಾನ ಪರಿಷತ್ತಿನ ನಾಯಕರಾದ ಸನ್ಮಾನ್ಯ